ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 3ರ ಮಾರ್ಕೆಟ್ ಅಪ್ಡೇಟ್ಸ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿಯಲ್ಲಿ ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 78 ಪಾಯಿಂಟ್ಗಳಷ್ಟು ನಿಫ್ಟಿ ಕರೆಕ್ಟ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 303 ಪಾಯಿಂಟ್ಗಳ ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. 0.4% ನಿಫ್ಟಿ ಸೆನ್ಸೆಕ್ಸ್ ಡೌನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಯಿತು. 0.9% ಬ್ಯಾಂಕ್ ನಿಫ್ಟಿ ಗೇನ್ ಆಗಿದೆ. ನಿಫ್ಟಿ IT ಇಂಡೆಕ್ಸ್ನಲ್ಲಿ ಇವತ್ತು ಹೆಚ್ಚಿನ ಒಂದು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 6% ನಿಫ್ಟಿ IT ಇಂಡೆಕ್ಸ್ ಕರೆಕ್ಟ್ ಆಯಿತು. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿತ್ತು. ಬಟ್ ಇವತ್ತು ಒಂದೇ ದಿನ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ವೀಕ್ನೆಸ್ಗೆ ರೀಸನ್ ಮತ್ತೆ AI ರಿಲೇಟೆಡ್ ಕನ್ಸರ್ನ್ಸ್ ಆಗಿರುತ್ತೆ. ಯಾವಾಗೆಲ್ಲ ಈ ಒಂದು ನ್ಯೂಸ್ ಚರ್ಚೆಗೆ ಬರುತ್ತೆ ಹಾಗೆಲ್ಲ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಡನ್ ಸೆಲ್ಲಿಂಗ್ ಪ್ರೆಷರ್ ಕೂಡ ಬರುತ್ತೆ. ಸೊ ಮತ್ತೆ ಕೆಲವು ಬ್ರೋಕರೇಜಸ್ಗಳು ಈ ಸರ್ವಿಸ್ ಬೇಸ್ಡ್ IT ಕಂಪನಿಗಳು AIನಿಂದ ಪ್ರಾಬ್ಲಮ್ಸನ್ನು ಫೇಸ್ ಮಾಡುತ್ತೆ ಅಂತ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಿದ್ದಾರೆ. ಹಾಗೆ ಗ್ರೋತ್ ಔಟ್ಲುಕ್ಸ್ ಸ್ವಲ್ಪ ವೀಕ್ ಆಗಿರುತ್ತೆ ಅನ್ನೋದು ಕೂಡ ಈ ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಕೆಲವು ಬ್ರೋಕರೇಜಸ್ಗಳು IT ಕಂಪನಿಗಳಲ್ಲಿ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇರೋದಿಲ್ಲ. AIಗೆ ತಕ್ಕನಾಗಿ ಈ ಕಂಪನಿಗಳು ಪ್ರಾಜೆಕ್ಟ್ಸನ್ನು ಪಡ್ಕೊಳ್ತಾರೆ, ಕನ್ಸಲ್ಟೇಷನ್ ಬಿಸ್ನೆಸ್ ಕೂಡ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಡಿವೈಡೆಡ್ ಒಪಿನಿಯನ್ ನೋಡೋದಕ್ಕೆ ಸಿಗ್ತದೆ. ಬಟ್ ಯಾವಾಗ IT ಕಂಪನಿಗಳ ಟಾರ್ಗೆಟ್ಸ್ಗಳು ಕಟ್ಟಾಗ್ತಾ ಬರ್ತಿದೆ ಆಗ ಸ್ಟಾಕ್ನಲ್ಲಿ ಸಡನ್ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಡಾಲರ್ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥ ನ್ಯೂಸ್ನಿಂದ IT ಸ್ಟಾಕ್ಗಳು ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಈ ರೀತಿಯ ರಿಪೋರ್ಟ್ಸ್ಗಳು ಬಂದಾಗ IT ಸೆಕ್ಟರ್ನಲ್ಲಿ ಮತ್ತೆ ವೀಕ್ನೆಸ್ ಕಾಣಿಸುತ್ತೆ. ಹಾಗೆ ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಇವತ್ತು ಫ್ಲಾಟ್ ಆಗೇನೆ ಟ್ರೇಡ್ ಆಗಿದೆ. ಸೊ ಇನ್ನೊಂದು ನೆಗೆಟಿವ್ ನ್ಯೂಸ್ ಕೂಡ ಇವತ್ತು ನೋಡೋದಕ್ಕೆ ಸಿಕ್ತು. 2027ರ ಫಿನಾನ್ಷಿಯಲ್ ಇಯರ್ನ ನಿಫ್ಟಿ ಕಂಪನಿಗಳ ಅರ್ನಿಂಗ್ಸ್ 9% ಇಯರ್ ಆನ್ ಇಯರ್ ಫಾಲ್ ಆಗ್ಬೋದು ಅನ್ನುವಂಥ ಒಂದು ರಿಪೋರ್ಟ್ ಇದೆ. ಸೊ ಆಲ್ರೆಡಿ RBI ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಮಾನ್ಸೂನ್ನಲ್ಲಿ ರೈನ್ ಅಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೂಡ ಬಂದಿದೆ. ಸೊ ಅದನ್ನು ವೆದರ್ ಡಿಪಾರ್ಟ್ಮೆಂಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದರಿಂದ ಇನ್ಫ್ಲೇಷನ್ಸ್ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಹಾಗೆ ಈ ನಿಫ್ಟಿ ಕಂಪನಿಗಳ ಅರ್ನಿಂಗ್ಸ್ ಫಾಲ್ ಆಗೋದ್ರಿಂದ ಕಂಪನಿಗಳ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗುತ್ತೆ. ಅರ್ನಿಂಗ್ ಕಡಿಮೆ ಆದಾಗ ಸ್ಟಾಕ್ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಹಾಗೆ PE ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮತ್ತೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು ಅಥವಾ ಮೊಮೆಂಟಮ್ ಇಲ್ಲದೆ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ 2028ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸ್ವಲ್ಪ ರಿಕವರಿ ಬರ್ಬೋದು ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಸೊ 2027ರ ಫಿನಾನ್ಷಿಯಲ್ ಇಯರ್ನ 2 ತಿಂಗಳು ಆಲ್ರೆಡಿ ಮುಗಿದಿದೆ. ಸೊ ನೆಕ್ಸ್ಟ್ ಮಂತ್ ಆದಮೇಲೆ Q1ನ ರಿಸಲ್ಟ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಮೇಜರಾಗಿ US ಮತ್ತು ಇರಾನ್ನ ನಡುವೆ ಶಾಂತಿ ಮಾತುಕತೆಗಳು ಆದರೆ ಔಟ್ಲುಕ್ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಬ್ರೋಕರೇಜಸ್ಗಳು ಮತ್ತೆ ಒಂದು ಪಾಸಿಟಿವ್ ಔಟ್ಲುಕ್ಕನ್ನು ಕೊಡ್ಬೋದು. ಬ್ರೋಕರೇಜಸ್ ವ್ಯೂ ಏನಿದೆ ಆಗಾಗ ಚೇಂಜ್ ಆಗ್ತಾ ಇರುತ್ತೆ. ಈಗ ಕನ್ಸರ್ನ್ಸ್ ಇರೋದ್ರಿಂದ ಈ ರೀತಿಯ ಒಂದು ವ್ಯೂ ಬಂದಿದೆ. ಸೊ ಮತ್ತೆ ಔಟ್ಲುಕ್ ಏನಾದರೂ ಸ್ಟ್ರಾಂಗ್ ಆಗ್ತಾ ಹೋದರೆ ಖಂಡಿತವಾಗ್ಲೂ ನಮಗೆ ಟಾರ್ಗೆಟ್ಸ್ ಇನ್ಕ್ರೀಸ್ ಆಗೋದು ಕಾಣಿಸ್ಬೋದು. ಹಾಗೆ ನಿಫ್ಟಿಯ ಅರ್ನಿಂಗ್ಸನ್ನು ಕೂಡ ಇವರು ಇಂಪ್ರೂವ್ ಮಾಡಿ ರೇಟಿಂಗ್ಸನ್ನು ಕೊಡ್ಬೋದು. ಆಗ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಬ್ರೋಕರೇಜ್ಗಳು ಹೇಳ್ತಿದ್ದಾರೆ ಅಂದರೆ ಇದೇ ಒಂದು ರೀತಿಯಲ್ಲಿ ಅರ್ನಿಂಗ್ಸ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಿನ ಪರಿಸ್ಥಿತಿಗೆ ಬೇಸಿಸ್ ಆಗಿ ಅವರು ತಮ್ಮ ಒಂದು ಔಟ್ಪುಟ್ಟನ್ನು ಕೊಡ್ತಿರ್ತಾರೆ. ಬಟ್ ಆ ರೀತಿಯ ರೆಸ್ಪಾನ್ಸಸ್ಗಳು ಮತ್ತು ಮಾರ್ಕೆಟ್ ಕಂಡೀಷನ್ ಹಾಗೆ ಗ್ಲೋಬಲ್ ಔಟ್ಲುಕ್ನ ಮೇಲೆ ಚೇಂಜ್ ಕೂಡ ಆಗುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಅಪೋಲೋ ಹಾಸ್ಪಿಟಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಕೂಡ 2% ಗೇನ್ ಆಯಿತು. ಒಂದು ಸ್ಟ್ರಾಂಗ್ ಸೇಲ್ಸ್ ಟಾಟಾ ಮೋಟರ್ಸ್ನ ಕಡೆಯಿಂದ ಕೂಡ ಮೇ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಎಮರ್ಜ್ ಆಗ್ತದೆ. ಮ್ಯಾಕ್ಸ್ ಹೆಲ್ತ್ ಕೇರ್, SBI, ICICI ಬ್ಯಾಂಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಬೈಯಿಂಗ್ ಎಮರ್ಜ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ IT ಸೆಕ್ಟರ್ನ ಸ್ಟಾಕ್ಗಳು ನೋಡೋದಕ್ಕೆ ಸಿಕ್ಕಿದೆ. ಟಾಪ್ 5 IT ಸೆಕ್ಟರ್ನ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಇವತ್ತು ವೀಕ್ನೆಸ್ ಕಾಣಿಸ್ತು. TCS ಹೆಚ್ಚಾಗಿ ಕರೆಕ್ಟ್ ಆಗಿದೆ. 8.5% ಡೌನ್ ಸೈಡ್ ಕಾಣಿಸ್ತು. ಟೆಕ್ ಮಹೀಂದ್ರ 6.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಹಾಗೆ HCL ಟೆಕ್ಕಲ್ಲಿ 5%ಗೂ ಹೆಚ್ಚಿನ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇನ್ಫೋಸಿಸ್ ವಿಪ್ರೋ ಕೂಡ 3% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. LTI ಮೈಂಟ್ರಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 6.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ 2 ಬ್ರೋಕರೇಜ್ಗಳ ಕಡೆಯಿಂದ ಗ್ರೋತ್ ಕನ್ಸರ್ನ್ ರಿಲೇಟೆಡ್ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. UBS ಆದರೂ ಕೂಡ ನ್ಯೂಟ್ರಲ್ ರೇಟಿಂಗನ್ನು ಪ್ರೊವೈಡ್ ಮಾಡ್ತಿದ್ದಾರೆ. 4,520 ಟಾರ್ಗೆಟ್ ಪ್ರೈಸ್ ಇದೆ. ಸೊ AI ಸೆಗ್ಮೆಂಟ್ನಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಅನ್ನೋದು 2 ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಇನ್ನೊಂದು ಬ್ರೋಕರೇಜ್ ಹೌಸ್ ಜೆಫ್ರೀಸ್ ಆಗಿದ್ದು ಇವರು ಅಂಡರ್ ಪರ್ಫಾರ್ಮ್ ರೇಟಿಂಗನ್ನು ಕೊಟ್ಟು ಟಾರ್ಗೆಟನ್ನು 20% ಡೌನ್ ಮಾಡಿದ್ದಾರೆ. ಸೊ 3,500 ಟಾರ್ಗೆಟ್ ಪ್ರೈಸ್ ಜೆಫ್ರೀಸ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಸೊ ಈಗ LTI ಮೈಂಟ್ರಿ 4,000 ಅರೌಂಡಲ್ಲಿ ಟ್ರೇಡ್ ಆಗ್ತದೆ.
ಸೊ ಈ ಒಂದು ಪ್ರೈಸ್ನಿಂದ ಇನ್ನೂ ಡೌನ್ ಸೈಡ್ನ ಚಾನ್ಸಸ್ ಇದೆ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಸೊ ನೋಡಬೇಕಾಗುತ್ತೆ LTI Mindtree ನೆಕ್ಸ್ಟ್ ಕ್ವಾರ್ಟರ್ಗಳಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅಂತ. ಆಲ್ರೆಡಿ ಸ್ಟಾಕ್ ತುಂಬಾ ಕರೆಕ್ಟ್ ಆಗಿದೆ. ರೀಸೆಂಟಾಗಿ ಬಂದ ರಿಸಲ್ಟ್ನಲ್ಲಿ ಒಳ್ಳೆ ಟಾರ್ಗೆಟ್ಸ್ಗಳು ಕೂಡ ಬಂದಿತ್ತು. ನೆಕ್ಸ್ಟ್ ಕ್ವಾರ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತದೆ. ಇವತ್ತು ಕೂಡ ಸ್ಟಾಕ್ 5.5% ಗೇನ್ ಆಯಿತು. ಇದಕ್ಕೆ ರೀಸನ್ ಫಂಡ್ ರೈಸಿಂಗ್ನ ನ್ಯೂಸ್ ಆಗಿರುತ್ತೆ. ಸೊ ಫಂಡ್ ರೈಸಿಂಗ್ ರೀಸನ್ನಿಂದ ಇಕ್ರಾ ರೇಟಿಂಗನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಈ ಮುಂಚೆ BBB ಅಂದರೆ ಒಂದು ಸ್ಟೇಬಲ್ ರೇಟಿಂಗ್ ವೊಡಾಫೋನ್ ಐಡಿಯಾದಲ್ಲಿ ಇತ್ತು. ಅದನ್ನು ಅವರೀಗ ಹೇಗೆ ಚೇಂಜ್ ಮಾಡಿದ್ದಾರೆ ಅಂದರೆ ಒಂದು ಪಾಸಿಟಿವ್ ಔಟ್ಲುಕ್ ಇರುತ್ತೆ ಅನ್ನುವಂಥ ಒಂದು ರೇಟಿಂಗ್ ಇಕ್ರಾ ಕಡೆಯಿಂದ ಬಂದಿದೆ. ಇದರಿಂದ ಏನಾಗುತ್ತೆ ಅಂದರೆ ಫಂಡ್ ರೈಸಿಂಗ್ ಈಸಿ ಆಗುತ್ತೆ. ಸೊ ಎ ರೇಟಿಂಗ್ ಇರುವಂಥ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಫಂಡ್ ರೈಸಿಂಗ್ನ ಪಾಸಿಬಿಲಿಟೀಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ರಿಸ್ಕ್ ಕಡಿಮೆ ಇದೆ ಅನ್ನುವಂಥ ವ್ಯೂ ರೇಟಿಂಗ್ ಏಜೆನ್ಸಿಗಳ ಕಡೆಯಿಂದ ಬರ್ತಿದೆ. ಹಾಗೆ ಪ್ರಮೋಟರ್ ಗ್ರೂಪ್ ಕೂಡ ಫಂಡ್ ಇನ್ಫ್ಯೂಷನನ್ನು ಮಾಡ್ತೀವಿ ಅಂತ ಹೇಳಿರೋದು ಸ್ಟಾಕ್ಗೆ ಪಾಸಿಟಿವ್ ಆಗ್ತದೆ. ಆದ್ದರಿಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ಸಸ್ಟೈನ್ ಆಗ್ತದೆ. ಬಟ್ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇದ್ದೇ ಇರುತ್ತೆ. ಬೋರೋಸಿಲ್ ರಿನ್ಯೂವೇಬಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಆಲ್ಮೋಸ್ಟ್ 10% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಗೌರ್ಮೆಂಟ್ನ ಕಡೆಯಿಂದ ಬಂದಂಥ ಸೋಲಾರ್ ಗ್ಲಾಸ್ ಇಂಪೋರ್ಟ್ ರಿಲೇಟೆಡ್ ರೆಸ್ಟ್ರಿಕ್ಷನ್ ಆಗಿರುತ್ತೆ. ಸೊ ಭಾರತ ಸಾಕಷ್ಟು ಸೋಲಾರ್ ಗ್ಲಾಸ್ಗಳನ್ನು ಮಲೇಷಿಯಾ ಹಾಗೆ ಇನ್ನು ಇತರ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೋತಿತ್ತು. ಸೊ ಅದನ್ನು ಸದ್ಯಕ್ಕೆ ಈಗ ಗೌರ್ಮೆಂಟ್ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಇದು ಬೋರೋಸಿಲ್ ರಿನ್ಯೂವೇಬಲ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಯಾಕೆಂದರೆ ಬೋರೋಸಿಲ್ ರಿನ್ಯೂವೇಬಲ್ ಸೋಲಾರ್ ಗ್ಲಾಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರರ್ಸ್ಗಳಿಗೆ ಸಪ್ಲೈ ಮಾಡ್ತಿದ್ರು. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟ್ನ ಅಂಡರಲ್ಲಿ ಭಾರತದಲ್ಲೇ ಎಲ್ಲ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ರಯತ್ನವನ್ನು ಗೌರ್ಮೆಂಟ್ ಮಾಡ್ತಿದೆ. ಹಾಗೆ ಇಂಡಿಯನ್ ಕಂಪನಿಗಳು ಕೂಡ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ರಾ ಮೆಟೀರಿಯಲ್ಸ್ಗಳನ್ನು ಬಳಸ್ತಾ ಹೋದಾಗ ನಾವೇನು ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೋತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ. ಗ್ಲೋಬಲ್ ಎಕಾನಮಿಯ ಮೇಲೆ ನಮ್ಮ ಒಂದು ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ಬಟ್ ನಾವು ಬೇರೆ ದೇಶಗಳಲ್ಲಿ ಚೀಪ್ ಪ್ರೈಸ್ನಲ್ಲಿ ಮೆಟೀರಿಯಲ್ಸ್ ಸಿಗುತ್ತೆ ಅಂತ ಅಲ್ಲಿಂದ ಇಂಪೋರ್ಟ್ ಮಾಡ್ಕೋತೀವಿ. ಆಗ ಸ್ವಲ್ಪ ಮಟ್ಟಿಗೆ ನಮಗೆ ಇಂಪೋರ್ಟ್ ಪ್ರೆಷರ್ ಕಾಣಿಸುತ್ತೆ. ಕಾನ್ಕಾರ್ಡ್ ಬಯೋಟೆಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸಿತ್ತು. 2.5% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ USFDA ಕಡೆಯಿಂದ ಹೊಸ ಒಂದು ಡ್ರಗ್ಗೆ ಕ್ಲಿಯರೆನ್ಸ್ ಸಿಗ್ತಿರೋದು ಕಾಣಿಸ್ತಿದೆ. ಸೊ USFDA ಕಡೆಯಿಂದ ಕ್ಲಿಯರೆನ್ಸ್ ಸಿಕ್ಕಿದೆ ಅಂದರೆ ಆ ಒಂದು ಡ್ರಗ್ಗನ್ನು ಅವರು US ಲಾಂಚ್ ಮಾಡ್ಬೋದಾಗುತ್ತೆ. ಹಾಗೆ ಬೇರೆ ಕಂಟ್ರಿಗಳಲ್ಲಿ ಲಾಂಚ್ ಮಾಡಬೇಕು ಅಂತ ಇದ್ರೂ ಕೂಡ ಅದಕ್ಕೆ ಈಸಿಯಾಗಿ ಅಪ್ರೂವಲ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಪವರ್ ಮೆಕ್ ಪ್ರಾಜೆಕ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ತು. 1.5% ಅರೌಂಡಲ್ಲಿ ಸ್ಟಾಕ್ ಗೇನ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ 266 ಕೋಟಿಯ ಕಾಂಟ್ರಾಕ್ಟ್ ಅದಾನಿ ಇನ್ಫ್ರಾಸ್ಟ್ರಕ್ಚರ್ನ ಕಡೆಯಿಂದ ಇವರಿಗೆ ಸಿಕ್ಕಿದೆ. ಅದಾನಿ ಇನ್ಫ್ರಾಸ್ಟ್ರಕ್ಚರ್ ಈ ಒಂದು ಕಾಂಟ್ರಾಕ್ಟನ್ನು ಥರ್ಮಲ್ ಪವರ್ ಪ್ಲ್ಯಾಂಟ್ ಮೇಂಟೆನೆನ್ಸ್ ಹಾಗೆಯೇ ಆಪರೇಷನ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡೋದಕ್ಕೆ ಪವರ್ ಮೆಕ್ಗೆ ಕೊಟ್ಟಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. NHPC ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3.5% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಗೌರ್ಮೆಂಟ್ ನಿನ್ನೆ OFS ಅನ್ನು ತಂದಿದ್ರು. ನಿನ್ನೆ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇನ್ಸ್ಟಿಟ್ಯೂಷನ್ಸ್ನ ಕಡೆಯಿಂದ ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಶ್ಯೂ ಆಲ್ಮೋಸ್ಟ್ 4 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಆದ್ದರಿಂದ ಗೌರ್ಮೆಂಟ್ ಗ್ರೀನ್ ಶೂ ಎಕ್ಸಸೈಸನ್ನು ಕೂಡ ಮಾಡ್ತಿದ್ದಾರೆ. ಅಂದರೆ ಹೆಚ್ಚಿನ ಒಂದು ಶೇರ್ಸ್ಗಳನ್ನು OFSನ ಮೂಲಕ ಗೌರ್ಮೆಂಟಿಗೆ ಸೆಲ್ ಮಾಡ್ತಾರೆ. ಇದರಿಂದ ರಿಟೇಲ್ ಪಾರ್ಟಿಸಿಪೇಷನ್ ಕೂಡ ಸ್ಟ್ರಾಂಗ್ ಆಗಿ ಬಂದಿರುವಂಥ ಚಾನ್ಸಸ್ ಇರುತ್ತೆ. ಇವತ್ತು ಜೂನ್ 3ಕ್ಕೆ ರಿಟೇಲ್ ಸಬ್ಸ್ಕ್ರಿಪ್ಷನ್ಗೆ ಆಪರ್ಚುನಿಟಿ ಪ್ರೊವೈಡ್ ಆಗಿತ್ತು. ಸೊ ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ OFSನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 4% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. CMR ಗ್ರೀನ್ ಟೆಕ್ನಾಲಜೀಸ್ ಲಿಮಿಟೆಡ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಇದು ಮೇಜರಾಗಿ ಒಂದು ಮೆಟಲ್ ರೀಸೈಕ್ಲರ್ ಕಂಪನಿ ಆಗಿರುತ್ತೆ. ಹಾಗೆ ಸೆಕೆಂಡರಿ ಅಲ್ಯೂಮಿನಿಯಂ ಮಾರ್ಕೆಟ್ನಲ್ಲಿ ಕೂಡ ಸ್ಪೆಷಲೈಸೇಷನನ್ನು ಹೊಂದಿರುವಂಥ ಕಂಪನಿ ಆಗಿದೆ. ಅಲ್ಯೂಮಿನಿಯಂ ಇಂಗ್ನಾಟ್ಸ್, ಲಿಕ್ವಿಡ್ ಮೆಟಲ್ಸ್, ಅಲ್ಯೂಮಿನಿಯಂ ಬಿಲೆಟ್ಸ್, ಕಾಪರ್ ಸ್ಕ್ರ್ಯಾಪ್, ಬ್ರಾಸ್ ಸ್ಕ್ರ್ಯಾಪ್ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ರೀಸೈಕಲ್ ಕೂಡ ಮಾಡ್ತಾರೆ. ಹಾಗೆ ಸೆಕೆಂಡ್ರಿ ಮಾರ್ಕೆಟ್ನಿಂದ ಪರ್ಚೇಸ್ ಮಾಡಿ ಅದನ್ನು ಮತ್ತೆ ಹೊಸದಾಗಿ ಡಿಕ್ಯಾಸ್ಟ್ ಕೂಡ ಮಾಡ್ತಾರೆ. ಈ ರೀತಿಯ ಒಂದು ಬಿಸ್ನೆಸ್ ಮಾಡುವಂಥ ಕಂಪನಿ ಆಗಿರ್ತಾರೆ. IPO ಆಲ್ರೆಡಿ ಓಪನ್ ಆಗಿದೆ. ಕಂಪನಿ ಪ್ರೈಸ್ ಬ್ಯಾಂಡನ್ನು 182ರಿಂದ 192 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡುವಾಗ 192ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಹಾಗೆ 78 ಶೇರ್ಗಳ ಲಾಟ್ ಸೈಜ್ ಆಗಿದ್ದು ಮಿನಿಮಮ್ ಒಂದು ಲಾಟ್ಗೆ ಅಂದರೆ 78 ಶೇರ್ಸ್ಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ನೀವು ಕಂಪನಿಯ ಎಂಪ್ಲಾಯಿ ಆಗಿದ್ದರೆ 18 ರೂಪಾಯಿಯ ಡಿಸ್ಕೌಂಟ್ ಕೂಡ ನಿಮಗೆ ಪ್ರತಿ ಶೇರ್ನ ಮೇಲೆ ಸಿಗುತ್ತೆ. ಸೊ ಟೋಟಲ್ ಇಶ್ಯೂ ಸೈಜ್ 631 ಕೋಟಿ ಆಗಿರುತ್ತೆ. 631 ಕೋಟಿ ಕೂಡ ಆಫರ್ ಫಾರ್ ಸೇಲ್ ಆಗಿದೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ
ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕಂಪನಿಯ ಟೋಟಲ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ 162 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 155 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಹಾಗೆ 2026ರ ಫಿನಾನ್ಷಿಯಲ್ ಇಯರ್ನ ಇನ್ನೂ ಒಂದು ಕ್ವಾರ್ಟರ್ನ ಡೇಟಾ ಬರಬೇಕಾಗಿದೆ. Q3ವರೆಗೂ ನಮಗೆ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿದೆ. 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕಂಪನಿ ಲಾಸನ್ನು ಡಿಕ್ಲೇರ್ ಮಾಡಿದ್ರು, ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು. 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 104 ಕೋಟಿಯ ಪ್ರಾಫಿಟ್ ಇದೆ. ಸೊ ಒಂದು ಫಿನಾನ್ಷಿಯಲ್ ಇಯರ್ ಬಿಟ್ಟರೆ ಮಿಕ್ಕ 3 ಫಿನಾನ್ಷಿಯಲ್ ಇಯರ್ಗಳಲ್ಲಿ ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಕಾಣಿಸ್ತದೆ. ಕಂಪನಿಯ ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಗ್ರಾವಿಟಾ ಇಂಡಿಯಾ, ಜೈನ್ ರಿಸೋರ್ಸ್ ರೀಸೈಕ್ಲಿಂಗ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಗ್ರಾವಿಟಾ ಇಂಡಿಯಾ 37ರ PE ಟ್ರೇಡ್ ಆಗ್ತದೆ. ಜೈನ್ ರಿಸೋರ್ಸಸ್ 76ರ PE ಟ್ರೇಡ್ ಆಗ್ತದೆ. CMR ಗ್ರೀನ್ ಟೆಕ್ನಾಲಜೀಸ್ ಲಿಮಿಟೆಡ್ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ. 27ರ PE IPO ಬರ್ತಿದೆ. ಆದ್ದರಿಂದ ಡಿಮ್ಯಾಂಡ್ ಕೂಡ ಸ್ಟ್ರಾಂಗ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ 2.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ ಕೂಡ 5.5 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಯಿತು. ಸೊ QIBs ಯೂಶಲಿ ಮೊದಲನೇ ದಿನ ಅಷ್ಟಾಗಿ ಅಪ್ಲೈ ಮಾಡೋದಿಲ್ಲ. ಸೊ ನೆಗ್ಲಿಜಿಬಲ್ ಅಮೌಂಟ್ನ ಅಪ್ಲಿಕೇಶನ್ ಮೊದಲನೇ ದಿನ ಬಂದಿದೆ. ಟೋಟಲ್ ಆಗಿ ಇಶ್ಯೂ 2.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಈ ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಗೆ ರೀಸನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಟ್ರೆಂಡ್ ಆಗಿರುತ್ತೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ರೂ ಕೂಡ ಈ ಒಂದು IPOನಲ್ಲಿ ಸ್ಟ್ರಾಂಗ್ ಪ್ರೀಮಿಯಮ್ಸ್ ಕಾಣಿಸ್ತದೆ. ಆ ರೀಸನ್ನಿಂದ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನ ನೋಡೋದಕ್ಕೆ ಸಿಕ್ತು. ಇನ್ನು 2 ದಿನದ ಸಮಯ ನಿಮಗೆ ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಇರುತ್ತೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. ಶುಕ್ರವಾರ ಒಂದು ಕ್ಲಿಯರ್ ಟ್ರೆಂಡ್ ಗೊತ್ತಾಗುತ್ತೆ. ₹50 ಮೇಲ್ಗಡೆ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಆಲ್ರೆಡಿ ಓವರ್ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಆಗುತ್ತೆ. ಬಟ್ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಇದ್ದರೆ ಎಲ್ಲ ಅಕೌಂಟ್ಗಳಿಂದ ಅಪ್ಲೈ ಮಾಡ್ಬೋದು. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಅಕೌಂಟ್ನಲ್ಲಿ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.